ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸಖತ್ ಟೇಸ್ಟಿಯಾದ ಮತ್ತು ಹೆಲ್ದಿಯಾದಂತಹ ಪೆಪ್ಪರ್ ರಸಮನ್ನು ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ. ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ಸಖತ್ ಟೇಸ್ಟಿಯಾಗಿರುತ್ತೆ. ನಮಗೆ ಶೀತ ಆದಾಗ, ಬಾಯಿ ಕೆಟ್ಟಾಗ ಅಥವಾ ಜ್ವರ ಬಂದಾಗ ಈ ರೀತಿಯ ರಸಮ್ ಮಾಡ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಒಂದು 5 ಮಿನಿಟ್ಸಲ್ಲೇ ಮಾಡಿಕೊಳ್ಳುವಂತಹ ರಸಮ್ಮು. ಇದಕ್ಕೆ ಬೇಳೆ ಕಟ್ಟಾಗಲಿ ಬೇಳೆ ರಸ ಆಗಲಿ ಏನೂ ಬೇಡ, ಡೈರೆಕ್ಟಾಗಿ ಮಾಡುವಂತಹ ರಸಮ್ಮು ಸಖತ್ ಟೇಸ್ಟಿಯಾಗಿರುತ್ತೆ. ಸಾಂಬಾರು ಮಾಡೋದಕ್ಕೆ ಬೇಜಾರಾಗ್ತಾ ಇದೆ, ಏನು ಮಾಡಲಿ ಅಂತ ಯೋಚನೆ ಮಾಡಬೇಕಾದ್ರೆ ಈ ಸಾಂಬಾರನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ. ರಸಮ್ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಆತ್ಮೀಯ ಸ್ವಾಗತ. ಹಾಗಾದರೆ ಪೆಪ್ಪರ್ ರಸಮನ್ನು ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ. ಮುಖ್ಯವಾಗಿ ಬೇಕಾಗಿರುವಂಥ ಸಾಮಗ್ರಿಗಳು: ಕೊತ್ತಂಬರಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಖಾರದ ಪುಡಿ, ಮೆಣಸು, ಕರಿಬೇವು, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಈರುಳ್ಳಿ, ಅರಿಶಿನ, ಎಣ್ಣೆ, ಸಾಸಿವೆ, ಜೀರಿಗೆ. ಮೊದಲಿಗೆ ಮಸಾಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. 2 ಸ್ಪೂನ್ ಕೊತ್ತಂಬರಿಯನ್ನು ಹಾಕಿದ್ದೇನೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಗೆಡ್ಡೆ ಬೆಳ್ಳುಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾವು ಇದ್ರ ಜೊತೆಗೆ ಒಣಮೆಣಸಿನಕಾಯಿನೂ ಕೂಡ ಹಾಕ್ಬೋದು, ಅಥವಾ ಖಾರಕ್ಕೆ ನಾವು ಖಾರದ ಪುಡಿಯಾದರೂ ಹಾಕ್ಬೋದು. ನಾವು ಹಲವಾರು ರೀತಿಯ ರಸಮ್ಗಳನ್ನು ತಿಂದಿರ್ತೀವಿ, ಟೊಮೊಟೊ ರಸಮ್ಮು, ಬೇಳೆ ರಸಮ್ಮು, ಬಟ್ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಂತರ 2 ಮೆಣಸಿನಕಾಯಿಯನ್ನು ಮುರಿದ್ಬಿಟ್ಟು ಹಾಕಿ ಫ್ರೈ ಮಾಡ್ಕೊಳ್ತೇನೆ. ನಾವು ಈ ಮಸಾಲವನ್ನು ಮಿಕ್ಸಿ ಮಾಡ್ಕೊಳ್ಳೋದಕ್ಕಿಂತ ಕುಟಾಣಿಯಲ್ಲಿ ತರಿತರಿಯಾಗಿ ಕುಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಒಗ್ಗರಣೆಗೆ 1 ಸ್ಪೂನ್ ಆಯಿಲು, 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ತುಪ್ಪ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದ್ರೇನು ಬೇಡ. ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನ್ ಸಾಸಿವೆ, ಕರಿಬೇವು, ಈರುಳ್ಳಿ ಎಲ್ಲದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೇನೆ. ನಂತರ ಒಂದು ಅರ್ಧ ಕಪ್ ಟೊಮೊಟೊ, ಸ್ವಲ್ಪ ಉಪ್ಪು, ಎಲ್ಲದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿವತ್ತು ಈ ರಸಮನ್ನು ಏಕೆ ಮಾಡಿದೆ ಅಂದರೆ, ನಮ್ಮನೆಯವರು ಔಟ್ ಆಫ್ ಸ್ಟೇಟ್ಗೆ ಹೋಗ್ಬಿಟ್ಟು ಬೇರೆ ಬೇರೆ ಕಡೆ ನೀರನ್ನು ಕುಡಿದು ಬಂದುಬಿಟ್ಟು ಗಂಟಲು ಕೆಟ್ಟಿತ್ತು. ಹಾಗಾಗಿ ಏನಾದರೂ ರುಚಿ ರುಚಿಯಾಗಿ ಸಾಂಬಾರು ಮಾಡು ಅಂತ ಹೇಳಿದರು. ರಸಮ್ ಕುಡಿಬೇಕು ಅನ್ನಿಸ್ತಾ ಇದೆ ಅಂದರು, ಹಾಗಾಗಿ ಮಾಡಿದ್ದೆ. ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಳ್ತೇನೆ. ಕೊಬ್ಬರಿ ಆಪ್ಷನಲ್ಲು, ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ, ಬಟ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಿಮಗೆ ತರಿ ಅಂತ ಅನಿಸುತ್ತೆ ಅನ್ನೋದೇ ಆದರೆ ನಾವು ತೆಂಗಿನಕಾಯಿಯನ್ನು ಮಿಕ್ಸಿ ಮಾಡಿಬಿಟ್ಟು ಹಾಲನ್ನಾದರೂ ಕೂಡ ಹಾಕ್ಕೋಬೋದು. ನಂತರ ಒಂದು ಅರ್ಧ ಸ್ಪೂನ್ ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ನಂತರ ಒಂದು ಅರ್ಧ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಖಾರದ ಪುಡಿಯ ಬದಲಾಗಿ ನಾವು ಗುಂಟೂರು ಮೆಣಸಿನ್ಕಾಯಿ 1 ಅಥವಾ 2 ಹಾಕ್ಕೋಬೋದು. ನಾವೇನು ಕುಟ್ಟಿ ರೆಡಿ ಮಾಡಿಟ್ಕೊಂಡಿದ್ವಿ ಮಸಾಲ, ಇದೇ ಇಂಪಾರ್ಟೆಂಟು. ಈ ರೀತಿಯಾಗಿ ತರಿಯಾಗಿ ನಾನು ಕುಟ್ಟಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೇನೆ. ಸಖತ್ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ. ಸಾಮಾನ್ಯವಾಗಿ ರಸಮ್ ನನಗೆ ಅಷ್ಟೇನು ಇಷ್ಟ ಆಗಲ್ಲ, ಆದರೆ ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಮಸಾಲ ಹಾಕಿದ ಮೇಲೆ 1 or 2 ಮಿನಿಟ್ಸ್ ಈ ರೀತಿಯಾಗಿ ಎಣ್ಣೆಯಲ್ಲಿಯೇ ನಾನು ಫ್ರೈ ಮಾಡ್ಕೊಳ್ತೇನೆ. ನಂತರ ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ರಾತ್ರಿ ಊಟಕ್ಕೆ ಅಷ್ಟೇ ಮಾಡ್ತಾ ಇದ್ದೇನೆ, 4 ಜನಕ್ಕೆ. ಅಪ್ರಾಕ್ಸಿಮೇಟು 1 ಲೀಟರ್ ಸಾಂಬಾರಿದೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ.
ನಂತರ ಹೆಚ್ಚಿಟ್ಟುಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಂತರ ಹುಣಸೆ ಹುಳಿ ರಸವನ್ನು ಹಾಕ್ತಾ ಇದ್ದೇನೆ. ಆಪಲ್ ಟೊಮೊಟೊವನ್ನು ತೆಗೆದುಕೊಂಡಿದ್ರೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗುತ್ತೆ. ನಾಟಿ ಟೊಮೊಟೊವನ್ನು ತೆಗೆದುಕೊಂಡಿದ್ರೆ ಕಡಿಮೆ ಹುಳಿಯನ್ನು ಹಾಕಬೇಕಾಗುತ್ತೆ. ನಾವು ಈ ಸಾಂಬಾರಿಗೆ ಬೇಳೆಯನ್ನು ರುಬ್ಬಿ ಹಾಕ್ತಾ ಇಲ್ಲ, ಕಾಯಿ ತುರಿಯನ್ನು ರುಬ್ಬಿ ಹಾಕ್ತಾ ಇಲ್ಲ. ಹಾಗಾಗಿ ಒಂದು 10 ಮಿನಿಟ್ಸ್ ಒಳಗಡೆ ಮಾಡಿಕೊಳ್ಳುವಂತಹ ಸಾಂಬಾರಿದು. ಮೆಣಸನ್ನು ಯೂಸ್ ಮಾಡಿರೋದ್ರಿಂದ ಶೀತ ಪದೇ ಪದೇ ಯಾರಿಗಾಗುತ್ತಲ್ಲ ಅವರು ಈ ರೀತಿಯಾಗಿ ಸಾಂಬಾರನ್ನು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ, ಹೆಲ್ದಿಯಾಗಿಯೂ ಕೂಡ ಇರುತ್ತೆ. ಬೆಳ್ಳುಳ್ಳಿ ಹಾಗೂ ಇಂಗನ್ನು ಅಟ್ ಎ ಟೈಮ್ ಯೂಸ್ ಮಾಡಬೇಡಿ. ಬೆಳ್ಳುಳ್ಳಿ ಹಾಕಿದರೆ ಇಂಗನ್ನು ಹಾಕಬಾರ್ದು, ಇಂಗನ್ನು ಹಾಕಿದರೆ ಬೆಳ್ಳುಳ್ಳಿಯನ್ನು ಹಾಕಬಾರ್ದು. ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಯೂಸ್ ಮಾಡದೇ ಇರೋರು ಸ್ಕಿಪ್ ಮಾಡಿ ಮಾಡ್ಕೋಬಹುದು ಈ ಸಾಂಬಾರನ್ನು. ಓನ್ಲಿ ಆಪಲ್ ಟೊಮೊಟೊವನ್ನು ಯೂಸ್ ಮಾಡಿಬಿಟ್ಟು ಸಾಂಬಾರನ್ನು ಮಾಡ್ಕೋಬಹುದು. ಈ ಸಾಂಬಾರನ್ನು ತುಂಬ ಕುದಿಸೋದು ಬೇಡ, ಒಂದು 2-3 ಮಿನಿಟ್ಸ್ ಈ ರೀತಿಯಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಕುದ್ದ ನಂತರ ಗ್ಯಾಸನ್ನು ಆಫ್ ಮಾಡೋದಷ್ಟೇ. ಸಾಮಾನ್ಯವಾಗಿ ಕಾಯಿ ತುರಿಯನ್ನು ನಾನು ಪದೇ ಪದೇ ತುರ್ಕೊಳ್ಳೋದಿಲ್ಲ. ಒಮ್ಮೆ ತೆಂಗಿನಕಾಯಿಯನ್ನು ಒಡೆದ್ರೆ ಈ ರೀತಿಯಾಗಿ ಚಿಕ್ಕದಾಗಿ ತುರ್ಕೊಂಡ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡಿಡ್ತೇನೆ. ಇದು ನನಗೆ 2-3 ಡೇಸ್ ಅಡುಗೆಗೆ ಆಗುತ್ತೆ. ಬಿಸಿ ಬಿಸಿ ರಸಮ್ ರೆಡಿಯಾಗಿದೆ. ನಾವು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು. ನಿಜ ಹೇಳ್ತೇನೆ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಶೀತದ ರಿಲೇಟೆಡ್ ಏನೇ ಇದ್ದರೂ ಕೂಡ ಈ ರಸಮ್ಮನ್ನು ವಾರದಲ್ಲಿ ಒಮ್ಮೆ ಮಾಡ್ಕೊಂಡು ಊಟ ಮಾಡಿ ಅದರ ಎಫೆಕ್ಟ್ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇದರಲ್ಲಿ ತರಕಾರಿ ಇಲ್ಲ, ಬೇಳೆ ಇಲ್ಲ, ಏನೂ ಇಲ್ಲ, ಆದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆಗೆ ಹಾಕ್ಕೊಂಡು ಊಟ ಮಾಡಿದರೆ ಇದರ ರುಚಿನೇ ಬೇರೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ನೀಡಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಬಿಸಿ ಬಿಸಿಯಾಗಿದೆ, ಹಾಗಾಗಿ ನಾನು ಸ್ಪೂನ್ ತೆಗೆದುಕೊಂಡೆ ನಾನು ಕೂಡ ಊಟ ಮಾಡ್ತಾ ಇದ್ದೇನೆ. ಯಾವಾಗಲೂ ಬರೀ ಬೇಳೆ ಸಾಂಬಾರನ್ನು ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಒಂದು ಸಾಂಬಾರನ್ನು ಮಾಡ್ಕೊಳ್ಳಿ. ಇದು ಪೆಪ್ಪರ್ ರಸಮ್ಮು ಅಥವಾ ಮೆಣಸಿನ ಸಾರು ಸಖತ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.